ಸುಮಾರು ವರ್ಷ ಆದ್ಮೇಲೆ ಊರಿಗೆ ಹೋಗ್ತಿದ್ದೆ. ಎಷ್ಟಪ್ಪ ಬದಲಾವಣೆ ಐತೆ ಏನೋ. ಕಿರಣ್, ನಿಮ್ಮ ಮನೆಯವ್ರಿಗೆ ತುಂಬ ಖುಷಿ ಆಗ್ಬೋದು. ಕನಸಿನ ಮಾತಷ್ಟೇ. ಈಗ ವೀಣಾ, ಜಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೂಡಲೇ ಮುಂಬೈಗೆ ರಿಟರ್ನ್ ಹೊರಡ್ಕು. ನೀವು ಇಮಿಡಿಯೇಟ್ಲಿ ಜಾಗ ರಿಜಿಸ್ಟ್ರೇಷನ್ ಮಾಡಿ ಕೊಡಿ ಅಂದರೆ ಅವ್ರಿಗೆ ಬೇಜಾರಾಗತ್ತೆ ಅಲ್ವಾ? ನನ್ನ ಮಾತಿಗೆ ಬೆಲೆ ಕೊಡ್ತಿದ್ದರು ಬೇಜಾರು ಕಟ್ಕೊಂಡು ನನಗೆಂತ ಐಕ್. ಅದು ಅಲ್ಲದೆ ನಾನು ಕೇಂಬಕ್ಕೆ ಬಂದದ್ದು ನನಗೆ ಸೇರ್ಕಾದ ಜಾಗ. ಸರಿ, ಎಂತ ತಂದ್ರಳಿ ನೋಡುವ. ಎಬ್ಬ್ಯೆ ಈ ಸಲ ಕಳಿಯದ್ದಾರು ಸಾಕ? ಹೌದ್ ಮಾರ್ತಿ, ಬರೀ ನಳಿನ್ ಬುಡ ಗೊಬ್ಬರ ಹಾಕದ್ ಪುರ ಇದಕ್ಕೆ ಆಯ್ತಾ ನಳಿ. ಮನೆ ಹಟ್ಟಿ ಗೊಬ್ಬರ ಅದ್ದಕ್ಕಾಯ್ತು. ಎಲ್ಲಾರು ದುಡ್ಡು ಕೊಟ್ಟು ತಪ್ದಾರೆ, ಪೂರೈಸುದೇ ಅಲ್ಲ ಕಣ. ಅಲ್ಲ, ಮೊನ್ನೆ ಕಳಿ ಹೆಂಗಸ್ರು ಎಂತದ ಕಳಿ ಕಿತ್ತದ ಎಲ್ಲ ಹಂಗಿತ್ತ? ಓ, ಹೆಣ್ ಚಾ ತಕ ಬಂತು. ಚಾ ಕುಡ್ಕೊಂಡು ಒಂದಾರಿ ಹುಲ್ ತಕೊಂಡಪ್ಪ. ಅಲ್ಲಿ ಗಂಟಿ ಬಾಯಿ ಮುಂದೆ ಹಾಕೋಕೆ ಅಂತದಿಲ್ಲ ಇವ. ಮನೆಗ್ ಕೆಲಸ ಇತ್ತು ರಾಶಿ. ಚೂರ್ ತಡಾರ್ ನಿನ್ನ ಅಪ್ಪ ಒರ್ಲು ಶುರು ಮಾಡಿದ್ರ. ಹಪ ಹಪ. ನಾನು ಈ ಊರು ಬಿಟ್ಟು ಇಷ್ಟು ವರ್ಷ ಆದ್ರು ಇವತ್ತಿಗೂ ಒಂದು ರೋಡ್ ವ್ಯವಸ್ಥೆ ಇಲ್ಲ. ಕಿರಣ್, ಉದರ್ ಕ್ಯಾ ಕರ್ ರಹೆ? ಹೋ ಸಬ್ ಚೋಡು, ನೋಡು ನಿಧಾನಕ್ಕೆ ನೋಡ್ಕೊಂಡ್ ಬಾ. ಏನ ಕುಯ್ಡ್ಕೊಂಡು ಗಂಟಿ ಕಡೆ ಎತ್ತರ ಕಾಂತ ಹೋಗ್ಬೇಡ. ಒಂದು ದಾರಿ ಮೇಲೆ ಬಾಮಿ ಇತ್ತು, ಕಾಲಡಿ ಕಾಂತ ಹೋಗು. वाओ, इस गाँव बहुत सुंदर है, मुझे अच्छा लगा. ನಿಂಗೊಬ್ಳಿಗೆ ಇಷ್ಟ ಆಯ್ಕಷ್ಟೇ. ಕಿರಣ್, ನೀನು ಯಾಕೆ ಹಾಗೆ ಹೇಳ್ತಾ ಇದೀಯಾ? ಮತ್ತೆಂತ, ಕಾಲು ಹಾಕರ್ ಸಾಕು ಕಿಸರ್ ರಾಶಿ. ಕಣ್ಣು ಹೈಸದಲ್ಲ ದನ ಕರುಗಳ ಹಿಂಡು. ಕಿವಿ ಕೊಟ್ರ ಸಾಕು ಮಕ್ಕಳದ್ದು ಕಿರಿಕಿರಿ. ಹಳಿ ಚಾರಿ ಬೆಳಗಾರ್ ಸಾಕು ಬಚ್ಚಲ್ ಮನೆ ಹೋಗಿ ಸೆಗಣಿ ವಾಸನಿ. ಬಸ್ ಬಸ್. ಯಾಕೆ ಈ ಹಳ್ಳಿ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ? ನೀನು ಹುಟ್ಟಿರೋದು ಇಸಿ ಗಾಂವ್ಮೇನಾ? ಅದೇ ನನ್ನ ಕರ್ಮ. ಅಯ್ಯಯ್ಯಯ್ಯ, ಇಷ್ಟು ಗನ ಬಟ್ಟೆ ಯಾಕೆ ಕೆಸರ ಹುಡ್ಕದ್ದ? ಓ ಅಣ್ಣ, ನೀನಣ್ಣ? ಸುಮಾರು ವರ್ಷ ಆಯ್ತು. ಆಗಲಿಕ್ಕೆ ಪರೂರಿಗೆ ಹೋದನ್, ಈಗ ಬತ್ತಿದ್ದೆ. ये कौन है? ನನ್ನ ತಮ್ಮ. हाय, ಬಲಿ ಬಲಿ ಅಬ್ಬ ಅಬ್ಬ. देख के चलना किरण. ಎಂತ ಮನ್ಸ ಮರ ನೀನ. ನಮ್ಗೊಂದು ಮಾತು ಹೇಳ್ದೆ ಬೊಂಬೈ ಪೇಟೆ ಮದುವೆ ಅದೇ. ಒಂದು ಒಳ್ಳೆ ಮದುವೆ ಊಟ ತಪ್ಪಿ ಹೋಯ್ತು. ನೀನಂಗೊಂದು ಗನ ಊಟ ಕೊಡ್ಸ್ಕ. ಅಕ್ಕ ಕೊಡ್ಸುವ ಮರ ನಡಿ. ಅದೌದ, ನಮ್ಮನೆಗೆ ಆಗಳಿಗೆ ತಿರಿ ಕಟ್ಟಕ್ ಬರ್ತಿದ್ರಲ್ಲ ಕುಷ್ಟಜ್ಜ, ಈಗ ಇದ್ರನ? ಹೋದ್ ಮಳೆಗಾಲದಾಗೆ ಹೊಗೆ ಹಾಕೊಂಡ್ರೆ ಹೆಂಗ್ ತಿರಿಯೋದ? ಸಂಕು ದಾಟೊತ್ತಿಗೆ ಕಾಲ್ ಜಾರಿ ಬಿದ್ದಿದ್ದ. ಬರಿ ಬರಿ, ಕಾಲ್ ಜಾರತ್ತಾ? ಹೋಗ್ರ ಬಾ. ತಕಾಣಿ. ये पीने के लिए क्या? ನೈ ನೈ, ಪೇರ್ ದೋನೆ ಕೇಳಿ. ಯಾರು ಬರೋದು? ಅಪ್ಪಯ್ಯ, ಅದ ಬೊಂಬೈದ ಅಣ್ಣ ಕಿರಣ್ ಬೈಂದ. ಬಾ. ಅಪ್ಪ, ನೀನು ತೋಡು ಕಳಿಸಿ ಇಲ್ಲಿ. ಅಪ್ಪಯ್ಯ, ಯಾರು ಬಂದಿರೆ? ಚಪ್ಪಲ್ ಯಾರ್ದಿದೆ? ಅಯ್ಯಯ್ಯ, ಈ ಗಂಡ್ಸಿಗೆ ಅಂತ ಐತೆ. ಹಾ ಅಬ್ಬಾ, ಕಿರಣ ಬಂದಿದ. ಹಾ, ಕಿರಣ ಬಂದಿನ? ಮಗ ಹೆಂಗಿದ್ದೆ? ಹುಷಾರಿದ್ಯಾ?
ಕೆರ್ಸ ಆ ಮಗಿಗೊಂಚೂರು ಚಾ ನೀರ್ ತಕ ಬಾ ಮಗ. ಹಾ ತಕ್ಕ ಬಂದೆ. ಗಡ ಇಷ್ಟು ವರ್ಷದ ಮೇಲಾರು ನಮ್ದೆಲ್ಲ ನೆನ್ಪೈ ಊರಿ ಬಂದಿಯಲ್ಲ, ನಂಗೆ ಖುಷಿ ಆಯ್ತು. ನಿಮ್ಮ ಮುಖ ಕಾಂತ ಕೂಕಂಬ ಬಂದದಲ್ಲ ನಾನು. ನನ್ನ ಪಾಲಿ ಬಂದು ಜಾಗದ ರಿಜಿಸ್ಟ್ರೇಷನ್ ಅನ್ನ ಆದಷ್ಟು ಬೇಗ ಮಾಡಿಸಿಕೊಡಿ. ನಾನು ಅದನ್ನ ಮಾರಿ ದುಡ್ಡು ತಗೊಂಡು ಅರ್ಜೆಂಟ್ ಮುಂಬೈ ಹೋಯ್ಕ್. ಹೋಯ್ ಅಪ್ಪಯ್ಯ ಹೊರಳಿ ತಪ್ಪು ಕೇಳಿರಿ ಎಲ್ಲ ತೈಂದಿ. ಕಿರಣ ನೀನೆಷ್ಟೊತ್ತಿ ಬಂದೆ? ಹೆಂಗಿದ್ದೆ? ಅಬ್ಬ ಈಗ ಗನಾ ಮೀನು ತಕೊಬಂದಿ. ಮಳೆಗಾಲ ಸಾರು ಅಂದ್ರೆ ಕಟ್ಟಗಾಯ್ತು. ಈಗ ಕಿರಣ ಆರಾಮಿದ್ದೇನಾ? ನಾನು ಆರಾಮಿದ್ದೆ. ಈಗಣಿ ಚಂದ್ರಣ್ಣ, ನನ್ನ ಪಾಲಿ ಬಂದು ಜಾಗದ ರಿಜಿಸ್ಟ್ರೇಷನ್ ಅಲ್ಲ ಆದಷ್ಟು ಬೇಗ ಮಾಡಿಸಿಕೊಡಿ. ಅಪ್ಪಯ್ಯ ಅನ್ಸ್ಕೊಂಡಾರ ಮಾತಾಡೋದಿಲ್ಲ. ನೀನು ಯಾವುದನ್ನು ಸರಿ ಕಟ್ ಮಾಡಿ ಕೊಡ್ಬೇಡ. ಮಾತಾಡೋಕೆ ಎಂತ ಉಳಿಸ್ಕೊಂಡಿಲ್ಲ ನಿನ್ನ ತಮ್ಮ. ನಾಳೆ ಹೆಗು ಕರ್ಕಾಟಿ ಅಮಾಸಿ ಪಾಟೀಲ್ ಮಾರನೇ ದಿನ ಮಾಡಿಸಿ ಕೊಡುವ ಅಂದಳಿ ಹೇಳ. ಇಷ್ಟು ವರ್ಷನೇ ಕಾದಿದ್ದೆ, ಇನ್ನೊಂದು 3 ದಿನ ಅಲ್ದ ಅದು ಕಾಯ್ತೆ. ಚಂದ್ರಣ್ಣ, ನಾನು ಬಟ್ಟೆ ಬದಲು ಮಾಡ್ಕೊಬತ್ತೆ. ನನ್ನ ಪಾಲಿ ಬಂದು ಜಾಗ ಯಾವ್ದಂದಳಿ ಒಂಚೂರು ತೋರ್ಸ್ ಮಾರೆ. ನಾನು ದೊಡ್ಡ ಜನ ಆತೆ ಅಂದಳಿ ಬೊಂಬೆಪೇಟೆಗೆ ಹದ್ದನ. ಈಗ ಸಡನ್ ಆಗಿ ಜಾಗ ರಿಜಿಸ್ಟ್ರೇಷನ್ ಮಾಡಿ ಕೊಡಂದಳಿ ಊರಿಗೆ ಬಂದೆ ಅಲ್ಲನ. ಕತಿ ಅಂತದ? ನಾನು ಬಿಸ್ನೆಸ್ ಮಾಡ್ಕೊಂಡೇಳಿ ಅಪ್ಪನ ಹತ್ರ ದುಡ್ಡು ಕೇಳಿ ಅಪ್ಪಯ್ಯ ಸರಿ ಬಾಯ್ ಬಂದಂಗೆ ಬೈದ್ರು. ನಾನು ಆಸೆಗೂ ಬೆಲೆ ಕೊಡ್ಲ. ಅದಕ್ಕೆ ಹಠ ಬಿದ್ದು ಮುಂಬೈಗೆ ಹೋಗಿ ಬಿಸ್ನೆಸ್ ಶುರು ಮಾಡಿದೆ. ಬಿಸ್ನೆಸ್ಸು ಒಳ್ಳೆ ರೀತಿ ನಡೀತಿತ್ತು. ಹಾಗೆ ವೀಣನ ಮದುವೆ ಆದೆ. ಈಗ ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಂಗೆ ಬಂದು ಜಾಗನ ಮಾರಿ ಅಥವಾ ಯಾರಿಗಾರು ಕೊಟ್ಟು ದುಡ್ಡು ತಗೊಂಡು ಪುನಃ ಬಿಸ್ನೆಸ್ ಬಿಲ್ಡ್ ಮಾಡು ಅಂದಳಿದ್ದೆ. ಅಲ್ಲ ಮಾರ, ಕಣ್ಣಿಗೆ ಕಾಣದಿದ್ದ ಊರಿಗೆ ಹೋಗಿ ಬಿಸ್ನೆಸ್ ಮಾಡೋಕ್ಕಿಂತ ನಮ್ಮೂರಾಗೆ ಅಂತಾರು ಮಾಡ್ಲಕ್ಕಲ್ಲ ನಿಂಗೆ. ಮೊಬೈಲ್ ನೆಟ್ವರ್ಕು ಸಸದ್ರ ಸಿಗ್ದಿದ್ದಿ ಊರಾಗೆ ಎಂತ ಮಾಡೋಕತ್. ಅದು ಅಲ್ಲದೆ ನಂಗೂ ಮತ್ತು ನನ್ನ ಹೆಂಡ್ತಿಗೆ ಈ ಊರು ಸೆಟ್ಟೇ ಆತಿಲ್ಲ. ಇರ್ಲಿ ಬಿಡು. ಇನ್ನು ಎಷ್ಟು ದೂರ ಇತ್ತು ಚಂದ್ರಣ್ಣ? ನಾಡ್ ಸಾಕಾಯ್ತು. ಆ ದಾರಿ ಹತ್ರ ನಿನ್ ಜಾಗ ತೋರಿಸ್ತೇವ. ಓ ಲಂಚ ತೋರತ್ ಕಣ. ಆ ತಲಿಂದ ಹಿಡ್ದ ಈ ಬುಡ್ದವರೆಗೆ 1 ಎಕರೆ ನಿಂಗೆ ಬಂಜಾಗುವ ಕಾಂತ ನಿಂತ್ಕೊಂಡ್ರೆ ಹೊತ್ತತ್ತ. ನಾಳೆ ಕರ್ಕಟಿ ಅಮಾಸಿ, ಇವತ್ತು ಹೋರಿಗೆ ಅರ್ಥ ಕೊಡಕಿತ್ತು ಬಾರ. ಎಂತ ಎರ್ತುವ ಹಂಗಂದ್ರೆ? ಹೋರಿಗೆ ಅರ್ಥ ಕೊಡೋ ದಿನ ಮನೆಗೆಲ್ಲ ಹಬ್ಬ ಇದ್ದಂಗ. ಆ ದಿನ ಮನೆ ಮಂದಿಗೆಲ್ಲ ಕೆಲಸ. ಅಪ್ಪಯ್ಯಂತೂ ನಿಂತ್ಕಂತಿಲ್ಲ ಇದೆ. ಗಿರ್ಜಾ ಗಿರ್ಜಾ ಎಂತದೆ? ಸರ್ಸ್ನತ್ರ ಹೊಳ್ಳಿ ಬಂದು ತಕಾಮ ಕೇಳ. ಹಾಗೆ ತೌಡ್ಗಾಡ್ಸದಾಗ ಕೊಟ್ಟಿನಲೆ ಎಂತ ಮಾಡಿದೆ? ಎಲ್ಲ ಕಡುಕಲ್ ಬದ್ ಹೆಂಗಿತ್ತ? ನೀವ್ ಒಂಚೂರು ಕಡುಕಲ್ ಬಿಡ್ದಂಗ್ ನಿಂತ್ಕಣಿ. ಕಡಿಕೆ 10 ಸಮ ಇಲ್ಲ 5 ಸಮ ಇಲ್ಲ ಅನ್ಕೊಂಡ್ ಅಂಬುದು ಬೇಡ ನೀವು. ಆಯ್ತು ಮರತ್ಯ. ಗಡ ಆ ಹೋರಿ ಮೈಗೆ ಸಮ ಎಣ್ಣೆ ಉದ್ಯನ? ಹಾ ಹೌದು, ಉತ್ತಿದ್ದೆ. ಅಪ್ಪಯ್ಯ ಹೊರಳಿ ಬಂತು ಬಾಗುದಾ? ಸಮ ಬೆಂದಿತ್ತಲ್ಲ ಮಗ. ಇಷ್ಟು ಬೆಂದದ್ದು ಸಾಕ ಕಾಣಿ. ಸಾಕು ಮಗ ಕಣ. ಇದ್ಕೊಂದು ಸೇರಿ ತೋಡು ಹಾಯ್ಕೊಂಡು ಅಬ್ಬಿ ಮಗಳು ಸೇರಿ ಸಾಪ್ ಮಾಡಿ ಕಡೀನಿ. 1-2 ಉಪ್ಪಿನ ಕಾಳು ಹಾಯ್ಕಣಿ. ಹಾಗೆ ಕಡು ಸಮಿ ಮಾತಾಡೋಕ್ಕಾಗ ಬಾಯಿ ಇಲ್ಲ ಇದಕ್ಕೆ ಸೀರುಕಿಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತಲ್ದ? ಆಯ್ತಾಯ್ತು. ಅಪ್ಪಯ್ಯಂದು ಕಟ್ಟುನಿಟ್ಟಂದ್ರೆ ಕಟ್ಟುನಿಟ್ಟ. ಅವ್ರು ಹೇಳ್ದಂಗೆ ಅಬ್ಬಿ ಮತ್ತು ಅಕ್ಕ ಹೊರಳಿ ಮತ್ತು ತೌಡು ಹಾಕಿ ಕಡದನ್ನ ಉಂಡಿ ಕೊಟ್ಟು ಕಡಿಗೆ ಒಂದು ಗೆರ್ಸಿ ಮೇಲೆ 2 ಬಾಳೆಲಿ ಹಾಕಿ 3 ಉಂಡಿ ಇಟ್ಟು ಹೊಟ್ಟಿ ಅಣಿಗೆ ತಗೋ ಹಾಪದ.
ಹೋರಿ ಕೋಡಿಗೆ ಎಣ್ಣೆ ಹಚ್ಚಿ ಅದ್ರ ನೆತ್ತಿಗೆ ಎಣ್ಣೆ ಬಿಟ್ಟ ಅಮ್ಮ ಅರಿಶಿನ ಕುಂಕುಮ ಹಚ್ಚಿ ಬ್ಯಾಸಾಯಕ್ಕೆ ಆಧಾರದ ಹೋರಿಗೆ ಧನ್ಯವಾದ ಹೇಳಿ ಅರ್ಥ ಕೊಡುದ. ಮೆದ್ಗಾಲು ಬಿದ್ದಾಗ ತುದ್ಗಾಲ ಎತ್ಕೊಂಡು ಕೆಸ್ರ ಹಸ್ರು ಮಾಡ್ದವ ನೀನಲ್ಲವೇ, ಕೆಸ್ರ ಹಸ್ರು ಮಾಡ್ದವ ನೀನೇ ದೇವನೇ, ತುಂಬಿದ ಬೆಳೆಗೆ ದೊರೆ ನೀನೇ. ಗದ್ದಿಯ ಉಳುವ ಸಲುವಾಗಿ ನಿನಗೆ ಕೂಗಿ ಬೈದೊಡೆದ ಪಾಪಿನ, ಕೂಗಿ ಬೈದೊಡೆದ ಪಾಪಿ ಬಂದಿಹೇ. ನಾ ಹೊಡೆದ ಪೆಟ್ಟು ಮರೆ ನೀನು, ನಾ ಹೊಡೆದ ಪೆಟ್ಟು ಮರೆ ನೀನು ಒಡೆಯನೆ. ನಾ ಕೊಟ್ಟ ಎರತವ ಸ್ವೀಕರಿಸು, ನಾ ಕೊಟ್ಟ ಎರತವ ಸ್ವೀಕರಿಸು, ನಾ ಕೊಟ್ಟ ಎರತವ ಸ್ವೀಕರಿಸು. ಅಪ್ಪಯ್ಯ ಎರ್ತು ಕೊಟ್ಟಾಯ್ತು, ಬೇಗ ಗುಡ್ಡಿಗೋಯ್ ಕ್ಯಾನಿಗಂಡಿ ಅಕ್ಕಪ್ಪ. ಹೌದಪ್ಪಯ್ಯ, ಹಾಡಿಗೊಂದು ಬೇಗ ಹೋಯ್ಯಪ್ಪ. ಆಯ್ತು ಮಕ್ಳೆ, ಆಯ್ತು. ಹಾಡಿಗೆ ನಾವಬ್ದ ಅಪ್ಪಯ್ಯ, ಕಿರಣ್ ಹಾಡಿಗೆ ಹಾ ಹಾ. ಮಗ ಚಂದ್ರ, ನಂಗೆ ಆ ಏರ್ ತೆಗಂಗ್ ನಡುಕ್ ಆತಿಲ್ಲ ಮರ. ನೀನು ಅವ್ರಿಬ್ರನ್ನ ಕರ್ಕೊಂಡೋಗಿ ಆ ಕ್ಯಾನಿಗೆ ಎಂಡಿ ಹಿಡ್ಕಬ, ನಾ ಇಲ್ಲೇ ಆಯ್ಕಂತ. ಅಕ್ಕಪ್ಪಯ್ಯ. ಸುರೇಶ, ಕಿರಣ, ಕಾಲಡಿ ಕೊಂಡ್ಕ ಬನ್ನಿ. ಹಾ ಹಾ ಅಕ್ಕಣ. ಗಡ ಸುರೇಶ್, ಅಲ್ಲಿ ಅಂತ ಮಾಡ್ತೀಯ? ಇಲ್ಲಿ ಬಾರ. ಈಗಣ, ಈಗ ಇದು ಗನಾ ಕ್ಯಾನಿ. ಹಾಂ ಇದೆ. ಹಾಂ ಇಲ್ಬಾ ಇಲ್ವಾ ಇಲ್ವಾ. ಈಗಣ ಇದು ಹುಚ್ಚ ಕ್ಯಾನಿ, ಇದು ತಿಮ್ಕಾಗ. ಅದ್ರಂಗೆ ವಿಷಯ ಇರತ್ತೆ ಮರ. ಅದ್ರಾಗೂ ವೆರೈಟಿ ಇತ್ತಾ? ಹೌದಾ, ಹುಚ್ಚ ಕ್ಯಾನಿ, ಕಾಡು ಕ್ಯಾನಿ, ಹಾವು ಕ್ಯಾನಿ ಅಂದೇಳಿ ನಾನಾ ನಮ್ನಿ. ಈಗ ಇದು ಗನಾ ಕ್ಯಾನಿ, ಇದ್ರಾಗೆ ಹಿಟ್ಟು ಮಾಡುದ. ಇದ್ರ ಬುಡ ಒಂದು ಹೈಡ್. ಅದನ್ನ ಕೊಡ್ಕಿ ಚೀಲ್ ಕಾಯ್ಕೋ, ಪಟ ಪಟ ಹಾಕ್ಕಂಡು ಅಪ್ಪನ ಕರ್ಕ ಮನಿ ಹಾಪ. ನಿತ್ಕೋ, ಆ ಗಂಡು ಪೋಂಕ್ ಅಂತ ಹಾಕ. ಎಂತಕ್ಕಪ್ಪ? ಒಂದು ರೀತಿ ಇಲ್ಲೇನೆ. ನಿತ್ಕಲ್. ಏ ಗಿರ್ಜಾ, ಆ ಈಗ ನಾವು ಹಾಡಿನ ಬಂತ? ಹಾ ಬಂದೆ ಬಂದೆ, ನಿಂತ್ಕಣಿ, ಅಲ್ಲಿಂದ ಮುಂದ್ ಬರ್ಬೇಡಿ. ಇಲ್ಲ ನಿಂತ್ಕಣಿ, ನೀರ್ ತಕಬತ್ತಿ. ಚಂದ್ರಣ್ಣ, ಇದೆಂತ ಶಾಸ್ತ್ರ? ಹಾಡಿಂದ ಕ್ಯಾನಿ ಗಿಂಡಿ ತಪ್ಪತ್ತಿಗೆ ಹೂದರ್ ಗಾಳಿ ಅಂದ್ರೆ ಕೆಟ್ಟ ಗಾಳಿ ಬೀಸತ್ತಂಬು ನಂಬಿಕೆ. ಅದಕ್ಕೆ ಬಪ್ಪದಾರಿ ಕಬ್ಬಿಣ ಅಡ್ಡ ಹಾಕು, ಕೆಟ್ಟ ಗಾಳಿ ಹಿಂದೆ ಸರಿದು ಹೋಯ್ಲಿ ನಲ್ಲಿ. ಮಗ ಚಂದ್ರ, ಒಂಚೂರು ಇಲ್ವಾ? ये क्या चल रहा है इधर? ಎಂತ ಕಡೆ ಅದ ನೀವಿಲ್ಲಿ ಎಂತ ಮಾಡ್ತಿದ್ರ ನಳಿ ಕೇಂದ್ರ. ಇದಾ ಬೇಸೆಗಾರ ಕರ್ಕಟಿ ಅಮಾಸಿ ಮಾಡೋ ಸಂಪ್ರದಾಯ. ನಾಳೆ ಕರ್ಕಟಿ ಅಮಾಸಿ ಅಲ್ದಾ, ಈ ಗಂಡಿನ ಹಿಟ್ಟು ಮಾಡಿ ಪೂಜೆ ಮಾಡೋಕಿತ್ತು. ವಾವ್, ವೆರಿ ನೈಸ್. ಈ ಹಳ್ಳಿ ಸಂಪ್ರದಾಯ ಸೂಪರ್ ಆಗಿದೆ. ಎಬ್ಬೆ ಅಪ್ಪ ಎಲ್ಲಾರ? ಅಪ್ಪ ಈ ಚಂದ್ರನ್ ಕರ್ಕಂಡ ಹಾಲಿಮರು ಗುರ್ತು ಮಾಡೋಕಾರ್. ಹೆಣ, ನಾಳೆ ಬೆಳಿಗ್ಗೆ ಬರ್ತಾ ಬಪ್ಪ ಹೊತ್ತಿಗೆ ಕ್ಯಾನಿ ಅಟ್ಟನಿತ್ತಲ್ಲ ಒಲೆ ಮೇಲೆ ಬಚ್ಕಕ್ಕ. ಬರ್ತದ್ ಕೊಡಿ, 10 ಗಂಟೆಗೆ ಅಂಬ್ರಬ್ಬ. ಹಾ, ನಾಳೆ 10 ಗಂಟೆಗೆ ಅಟ್ಟ ಒಲೆ ಬೆಚ್ಚು ಹಬ್ಬ. ಈ ಬೆಣ್ತಕ್ಕಿ ಕೊಚ್ಚಕ್ಕಿ ಎಷ್ಟಪ್ಪ ನೆನ್ಸುದೆ? ಒಂದ್ ಸೇರ ಕೊಚ್ಚಕ್ಕಿ ನೆನ್ಸ, ಒಂದ್ ಸೇರ ಬೆಣ್ತಕ್ಕಿ ನೆನ್ಸ. ಪಂಚಾಯತಿ ಎಲ್ಲ ಸಾಕು, ಎಲ್ಲ ಬೇಗ ಮನ್ಕಣಿ. ಇವತ್ತ ನಾಳೆ ಬೆಳಗ್ಗೆ ಮುಚ್ಚಿ ಎತ್ಕೊಂಡು ಕಷಾಯ ಕುಡುಕಿತ್ತು.
ಅವ ಕ್ಯಾನಿ ಬೇವಕ್ಕೆ 2-2.5 ಗಂಟೆ ಹೊತ್ತು ಬೇಕು. ನೀರು ಬರ್ತಾವ ಹೊತ್ತಿಗೆ ಅಟ್ಟ ಒಲೆ ಮೇಲೆ ಇಡುವ. ಗಡ ಸುರೇಶ ಅಟ್ಟ ಒಂತಕ್ಕ ಒಳ ಬೆಚ್ಚ. ನಾ ಕಾಯಿಸೋಲಿ ತೋರುದಿಲ್ಲ ನಿಂಗೆ. ಹಂಗ ನಾನೇ ತಕೋತ. ನಾನೇ ತಕೋ ಹೊತ್ತ. ಅಕ್ಕ ಇದನ್ನ ಒಲಿ ಮೇಲೆ ಬಚ್ಚುದಾ? ಬೆಚ್ಚಬೇಡ ನೀ ಬೆಚ್ಚುದಲ್ಲ ಅದು. ನೀ ಬಚ್ಚೋಕಾಗ ಮಗ. ಎಂತಕ್ಕೆ? ಅದ ಗಂಡಸ್ರು ಒಲೆ ಮೇಲೆ ಬೆಚ್ಚಕ್ಕಿಲ್ಲ ಮನೆಯ. ಅದಕ್ಕೂ ಒಂದು ರೀತಿ ರಿವಾಜು ಹೊತ್ತು ಗೊತ್ತಂದೇಳಿ ಇತ್ತ. ರಿವಾಜ? ಎಂತ ರಿವಾಜ್? ಎಂತ ಹೊತ್ತು? ನೀರು ಬರ್ತಾವಪ್ಪು ಹೊತ್ತಿಗೆ ಅಟ್ಟ ರೆಡಿ ಮಾಡಿ ಇಟ್ಕಣ್ಕ. ರೆಡಿಯಾ? ಎಂತ ರೆಡಿ? ಕಾಲ ಎಷ್ಟು ಮುಂದುವರೆದ್ರು ನಮ್ಮನೆ ಅಬ್ಬಿ ಹಳಿ ರೂಢಿ ಎಲ್ಲ ಬಿಟ್ಟಾಳಲ್ಲ. ಮೊದಲ ಅಟ್ಟದ ಒಳತೂರಿಗೆ ಎಣ್ಣೆ ಹತ್ತಿದ್ದಾಳ. ಅದ್ರೊಳಗೆ ಹುಲ್ಚಂಡಿ ಕೋಲಿದ ಅಟ್ಟಣಿಗಿನ ತಯಾರು ಮಾಡ್ಕಂತಿದ್ದಾಳ. ಅದಕ್ಕೆ ನೀರು ಹಾಕಿ ಔಂಟಿ ಎಲೆ ಹಾಕಿ ಅದ್ರ ಮೇಲೆ ಕ್ಯಾನಿಗೆ ನಿನ್ನ ಸಾಫ್ ಮಾಡಿ ಕೂಡಿ ಅದ್ರ ಮೇಲೆ ಮತ್ತೆ ಔಂಟಿ ಎಲೆನ ಮುಚ್ಚಿ ಉಪ್ಪಾಕಿ ಬೇಸುಗಿಡ್ತಿದ್ದಾಳೆ. ಅಮ್ಮ ಔಂಟಿಯಲ್ಲಿ ಎಂತಕ್ಕೆ ಹಾಕುದು? ಅದ ಕ್ಯಾನಿಗಂಡಿ ಬಾಯಿಗಿಂಡಿತ್ತಲೆ ಅದಕ್ಕೆ ಔಂಟಿ ಎಲೆ ಹಾಕಿ ಬೇಯಿಸುದು. ಸರ್ಸ ಕ್ಯಾನಿಗಂಡಿ ಬೇವಲ್ಲ ರೀ. ಅಕ್ಕಿ ಒಂಚು ತೊಳ್ಕೊಡ್ ಮಗ. ಬೇಗ ಬೇಗ ಕಡ್ದು ಹಾಕ್ತಿ. ನೀನ ಮಗ ಬಾ. ಅಮ್ಮ ಕೆಲಸ ಮಾಡಿ ಮಾಡಿ ಸುಸ್ತಾದಂಗಿತ್ತು. ನಿಂಗೆ ಸ್ವಲ್ಪ ರೆಸ್ಟ್ ಮಾಡೋಕ್ಕಾಗ್ದ? ಮಗ ಈ ಕೆಲಸ ಮಾಡೋದೆ ನಮ್ಮನ್ನೆಲ್ಲ ಮಾತಾಡ್ಸ್ತಾ ಕಂಬೇಡ. ಇದನ್ನೆಲ್ಲ ಮಾಡಿ ಮುಗಿಸೋಲಾರಿ ನಮ್ಮನ್ನು ಮಾತಾಡ್ಸೋಕಾಗ. ಅದು ಹಿಂದಿನವ್ರು ಮಾಡ್ಕೊ ಬಂದ ರಿವಾಜ್. ಹಿಂದಿನವ್ರು ಮಾಡ್ಕೊಬಂದ್ ರಿವಾಜಾಗು ಒಂದು ಅರ್ಥ ಐತಿ ಕಿರಣ. ಇದನ್ನೆಲ್ಲ ಮಾಡಿ ದೇವ್ರಿಗೆ ಇಟ್ಟ ರಾತ್ರಿಗೆ ದೇವ ಬುತ್ತಕ್ಕೆಲ್ಲ ಹಾಕಿ ಬೆಚ್ಚೋಲಾರಿ ನಾವು ಚೊಕ್ಕದಾಗಿರ್ಕ. ಓ ಗಾಡ್, ಒಂದು ಕರ್ಕಟಿ ಅಮಾಸಿಗೆ ಇಷ್ಟೆಲ್ಲ ಸಂಪ್ರದಾಯ ಇತ್ತಾ? ನಮ್ಮ ಹಿಂದೂ ಸಂಪ್ರದಾಯ ಪುರಾಣ ತೆಗೆದುಕೊಂಡ್ರೆ 100 ಹಬ್ಬ ಹರಿದಿನ ಇತ್ತು. ನಾವೀಗ ಆಚರಣೆ ಮಾಡ್ಕೊಬಂದ ನಮ್ಗೆ ನೆನಪಿದ್ದಷ್ಟು ಮಾತ್ರನ. ಅಬ್ಬ ಕ್ಯಾನಿಗೆ ಎಂಡಿ ಬೆಂತ ಒಂಚೂರು ಹಟ್ಟೆ ಇಳಿಸೋ ಬಾ. ಎಂತ ಅಕ್ಕ ನೀನು? ನಿನ್ನೆಯಿಂದ ಕಾಣ್ತಿದ್ದೆ. ಅವಳಿಗೂ ವಯಸ್ಸಾಯ್ತು, ಅವಳಿಗೂ ಕೆಲಸ ಮಾಡಿ ಮಾಡಿ ಸಾಕಾತಿಲ್ಯ ಅಲ್ಲ. ಇನ್ನವಳ ಕೈ ಕೆಲಸ ಮಾಡ್ತಿರಲ್ಲ ನೀವು. ನೀವಿಬ್ರಿದ್ರಲ್ಲ, ಅದೊಂದು ಅಟ್ಟ ಒಲೆ ಮೇಲಿನ ಕೆಳಗಿಳಿಸುಕಾತಿಲ್ಯ? ಕಾಣ್ದೆ ಕಂಡಳಮ್ರ ಕ್ವಾಟದ್ ಬೆಳ್ಳು ಕಂಡಂಗ ಆಯ್ತಮ್ರ. ಮಗ ನೀ ಪರವರಂಗಿದ್ದಾನಲ್ಲ, ನಿಂಗೆ ಅದೆಲ್ಲ ಗೊತ್ತಾತಿಲ್ಲ. ಆ ಅಟ್ಟನ್ನ ಇಬ್ಬರೇ ಇಳಿಸೋಕಿಲ್ಲ. 1, 3, 5, 9 ಜನ ಮುತ್ತೈದರ ಒಟ್ಟಿಗೆ ಇಳಿಸ್ಕ. ಮಗ ಬಾ ಹೆಣ ಒಂಚೂರು ಕೈ ಹಾಕ. ಅಬ್ಬ ಅಕ್ಕಿ ಮತ್ತು ಹೊರಳಿ ಎಷ್ಟು ಹೊರುದೆ? 1 ಪಾವ್ ಕೊಚ್ಚಕ್ಕಿ 1 ಪಾವ್ ಹೊರಳಿ ಗರಂ ಮಾಡಿ ಹೊರಿ.
ಕೊಚ್ಚಕ್ಕಿ ಅಲ್ಲ ಜಾಸ್ತಿ ಬೆಂಕಿ ಮಾಡ್ಕ ಹೊರಿಬೇಡ, ಮತ್ ಕೈಟಿ ಹೊಕ್ಕಿ ಅದಾ ಹೊರಿ. ಮಗ ನೀ ಈಗ ಹೊರದ್ರೊಳಗೆ ನಾನು ಹೊರಳಿ ಒಂದ್ ಕುಟ್ಟಿ ಹೊಡಿ ಮಾಡ್ಕಂತಿ. ಹಾ ಹಾ ಬೆಂಕಿ ಸಮ ಮಾಡ್ಕೊ. ತಕೋ ಮಗ ಇದಕ್ಕ. ಚಂದ್ರಣ್ಣ, ಅದು ಹುರುಳಿ ಮತ್ತಕ್ಕಿನ ಕುಟ್ತಿದ್ದೆಂತಕ್ಕೆ? ಅದು ಎಂತಕ್ಕಂದು ಹೇಳ್ರೆ, ಆಗ ಕಡ್ದಿಟ್ಟದ್ದ ಕ್ಯಾನಿಗೆಂಡಿ ಹಿಟ್ಟನ್ನ ಅಂಗೈಯೊಳಗೆ ಉಂಡಿ ಕಟ್ಟಿ ಈಯ ಕುಟ್ಟದ್ದು ಹೊರಳಿ ಮತ್ತು ಅಕ್ಕಿ ಹೊಡೆಯಂಗೆ ಹೊರಳಾಡಿಸಿ ಅಟ್ಟದೊಳಗೆ ಸಾಫ್ ಮಾಡಿ ಕೂಡಿ ಇಟ್ಟು ಬೇಸುದ. ಹೆರಿತಲಿಯ ರಿವಾಜಲ್ಲ ಮನ್ಸು ಮುಟ್ಟಿ ಕಣ್ತೇರ್ಸಿ ದೂರಾದ ಮನ್ಸೆಲ್ಲ ಹತ್ರ ಹೆಜ್ಜೆ ಹಾಕಿ ಹೇಳ್ತಿದ್ದ ಮನ್ಸಿನ ಮಾತೆಲ್ಲ ನನ್ ಸಾಪಗಳಿಗೆ ಕೂಡೀತು ಸಂಬಂಧ ಗಟ್ಟಿ ಮಾಡಿತು. ಕ್ಯಾನಿ ಮುಡಿಗೆ ದೀಪ ಬತ್ತು ದಿನ ಮನೆಯವರಿಗೆಲ್ಲ ಹಬ್ಬ. ಮನೆ ಮಂದಿ ಎಲ್ಲ ಒಂದೊಂದು ಕೆಲಸ ಅನುಸರಿಸ್ಕೊಂಡು ಅವ್ರವರೇ ಮಾಡುದು. ಈ ಭೂಮಿಗೆ ಕ್ಯಾನಿ, ಕೆಸ, ಭತ್ತ ಒಟ್ಟಿಗೆ ಬಂದದ್ದಮ್ಮರು. ಅದಕ್ಕೆ ಅಕ್ಕಿ ಮುಡಿಯದ್ರ ರಂಗೋಲಿ ಬರ್ದು ಮಣಿ ಬಚ್ಚಿ ಅದ್ರ ಮೇಲೆ ಒಂದು ಚಮ್ಮ ನೀರಿಗೆ ತುಳಸಿ ಕದ್ರ ಹಾಕಿ ಇಡಕ್ಕೆ. ಕಡಿಕೆ ನಮ್ಗೆ ಈ ವರ್ಷದ ಬೇಸಾಯದಲ್ಲಿ ಎಷ್ಟು ಮಾನ್ಗೆ ಅಕ್ಕಿ ಆಯ್ತಂಬು ಲೆಕ್ಕಾಚಾರದಂಗೆ ಅಷ್ಟು ಕ್ಯಾನಿ ಉಂಡಿ ಮಾಡಿ ಸಿಪ್ಪಲ್ ಕುಕ್ಕಿಯಂಗೆ ಅಕ್ಕಿ ಮುಡಿ ಕೂರ್ದಂಗೆ ಕೂಡ್ತು. ಕಡಿಕೆ ಅದನ್ನ ಅಕ್ಕಿ ಮುಡಿ ಮೇಲೆ ಬಚ್ಚಿ ದೀಪ ಹಚ್ಚಿ ವೀಳ್ಯ ಬೆಚ್ಚ ಅರ್ಶಿನ ಕುಂಕುಮ ಇಟ್ಟ ಕಾಯಿ ಒಡೆದು ಲೋಬಾನ್ ಗಿಂಡಿ ಹೊಗೆ ಹಿಡಿಕೆ. ಅದಾದ್ಮೇಲೆ ಮಂಗಳಾರತಿ ಮಾಡೋದು. ಬಾವಿಯ ಗೆರಿ ದಾಟಿ ನೆಗಿಯಂಗ ಕೈ ಬೀಸಿ ಸೆಳಿತಿತ್ತು ಸಂಬಂಧುವೆ ಕಣ್ಣೀರಂಗೆ ಜೊತೆಯಾಯಿ ಮಮಕಾರ ಹಿತುವಾಯಿ ಬೆಸಿತಿತ್ತು ಅನುಬಂಧವೇ ಮನ್ಸಿನ ಕಗ್ಗತ್ಲಿ ಮರಿಯಾಯ್ ಬೆಳಕು ಮೂಡ್ದಂಗೆ ಮಣ್ಣಿನ ಅರ್ಣದ ಬೆಸುಗಿ ಅಕ್ಕರೆಯ ಲಕ್ಷ್ಮಿಯು ನಕ್ಕರೆ ಲಕ್ಷಣವು ನಗು ನಗುತ್ತಾ ಬಾರೇ ಸಿರಿದೇವಿ ನಗು ನಗುತ್ತಾ ಬಾರೇ ಸಿರಿದೇವಿ ಲಕ್ಷ್ಮವ್ವ ಕ್ಯಾನಿ ಮುಡಿ ಮಾಡಿ ಕೂಡೀನಿ ಕ್ಯಾನಿ ಮುಡಿ ಮಾಡಿ ಕೂಡೀನಿ ಚಂದಾದಿ ಅಂದಾದಿ ಬಂದು ಸ್ವೀಕರಿಸು ನಮ್ಮನೆಯಲ್ಲಿ ನೀನೆಲೆಸು ನಮ್ಮನೆಯಲ್ಲಿ ನೀನೆಲೆಸು ನಮ್ಮನೆಯಲ್ಲಿ ನೀನೆಲೆಸು. ನಿರೆ ಗರೆ ಗರೆ ಪಾಪ ಮಾಗರೆ ನಿರೆ ಗರೆ ಗರೆ ಪಾಪ ಮಾಗರೆ ನಿ ಗ ಪದ ಪದ ಪನಿ ನಿ ದ ಪ ಮ ಪ ನಿರೆ ಗರೆ ಗರೆ ಪಾಪ ಮಾಗರೆ ನಿರೆ ಗರೆ ಗರೆ ಪಾಪ ಮಾಗರೆ ನಿ ಗ ಪದ ಪದ ಪನಿ ನಿ ದ ಪ ಮ ಪ. ಗಿರ್ಜಾ, ಗಿರ್ಜಾ, ನಿನ್ನ ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಕರಿ. ಚಂದ್ರ, ಸರ್ಸ, ಅಪ್ಪಯ್ಯ ಕರಿತಿದ್ರು. ಎಂತಪ್ಪಯ್ಯ?
ಗಿರ್ಜಾ ಇಲ್ಪ ನಿನ್ನ ಮಗನ ಸೇರ್ಕ ಜಾಗದ ಪತ್ರ ಎಲ್ಲಿತ್ತು ಕೊಡವನಿಗೆ ಅಪ್ಪ ಅಪ್ಪಕ್ಕಿಂತ ಅವ್ರಿಗೆ ಜಾಗ ಹೆಚ್ಚಾಯ್ತು ಕೊಡವನಿಗೆ ಅಪ್ಪ ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬೇಡಿ ಅಪ್ಪ. ಈ ಪತ್ರ ಕಂಡ್ಕೂಡ್ಲೆ ನಂಗೆ ಗೊತ್ತಿಲ್ಲದೆ ತನ್ನ ಕಣ್ಣೀರಿ ಪತ್ರದ ಮೇಲೆ ಬಿತ್ತಪ್ಪ. ಈ ಜಾಗ, ಈ ಮನಿ, ಈ ಬೇಸಾಯ ದಳಿ ನೀವೆಷ್ಟು ಬೆವರು ಸುರಿಸಿರಿ ಅಪ್ಪ. ನಾ ದೊಡ್ಡ ಜನಾತದಳಿ ಹೋಯ್ ಈಗ ಬಂದ ನಿಮ್ಮ ಆಸ್ತಿಕೆ ಎಂಬ ದೊಡ್ಡ ಪಾಪಿ ಆಗ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ಈ ಪಾಪಿನ ಕ್ಷಮಿಸ್ಬಿಡಿ ಅಪ್ಪ. ಅಪ್ಪ ನಂಗೆ ಆಸ್ತಿ ಬೇಡಪ್ಪ, ನಂಗೆ ಆಸ್ತಿ ಬೇಡ. ನಿಮ್ಮೊಟ್ಟಿಗೆ ನಿಮ್ಮೆಲ್ಲರೊಟ್ಟಿಗೆ ಒಂದು ಅವಕಾಶ ಮಾಡಿಕೊಡಿ ಅಪ್ಪ, ಒಂದು ಅವಕಾಶ ಮಾಡಿಕೊಡಿ. ಬ್ಯಾಸಾಯ ರೀತಿ ರಿವಾಜ್ ಪಾಲಿಸೋದು ದೇವ್ರ ಕೆಲಸ ಅಂತ. ಅದಕ್ಕೆ ಆ ದೇವ್ರು ಎಲ್ಲ ಒಳ್ಳೇದು ಮಾಡ್ದ. ನಿನ್ನೆ ಕ್ಯಾನೆ ಮುಡಿ ಪೂಜೆ ಮಾಡಿ ಕ್ಯಾನೆ ಹಿಟ್ಟು ತಿಂತು. ಇವತ್ತು ನಮ್ಮ ಬಾಳ ಬದುಕು ಭರವಸೆ ಎಲ್ಲ ಸಿಹಿಯೇ ತುಂಬಿ ಹೋಯ್ತು.